ನಮಸ್ಕಾರ. ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 8ನೇ ಅಧ್ಯಾಯದಲ್ಲಿ ಒಂದು ಪ್ರಾರ್ಥನೆ ಉಂಟು. ಅದು ಯಾವ ಪ್ರಾರ್ಥನೆ ಅಂತ ಹೇಳಿದರೆ ಕುಂತಿದೇವಿಯು ಮಾಡಿದಂತಹ ಪ್ರಾರ್ಥನೆ. ಕುಂತಿದೇವಿ ಭಗವಂತನಲ್ಲಿ ಮಾಡುವಂತಹ ಪ್ರಾರ್ಥನೆ. ನಮಗೆಲ್ಲರಿಗೂ ಕೂಡ ಈ ಬಗ್ಗೆ ನಾವೆಲ್ಲ ತಿಳಿದಿರ್ಬೋದು. ಆ ಪ್ರಾರ್ಥನೆ ಹೇಗೆ ಬರ್ತದೆ ಅಂತ ಹೇಳಿದರೆ, ವಿಭದ ಸಂತುನಶ್ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ಸ್ಯಾದ ಪುನರ್ಭವ ದರ್ಶನಂ ಅಂತ. ಅಂದರೆ ಜಗದ್ಗುರುವಾದಂತಹ ಶ್ರೀಕೃಷ್ಣನೇ ನಮ್ಮ ಜೀವನದಲ್ಲಿ ಕಷ್ಟಗಳು ಮತ್ತೆ ಮತ್ತೆ ಬರಲಿ. ಯಾಕೆಂದರೆ ಕಷ್ಟ ಬಂದಾಗ ಮಾತ್ರ ನಿನ್ನ ಸ್ಮರಣೆ ಮತ್ತು ದರ್ಶನ ನಮಗೆ ಆಗುತ್ತದೆ. ನಿನ್ನನ್ನು ನೆನೆಯುವವರಿಗೆ ಜನನ ಮರಣ ಬಂಧನದಿಂದ ಮುಕ್ತಿ ಉಂಟಾಗ್ತದೆ ಅಂತ ತಾಯಿ ಕುಂತಿದೇವಿ ಅಲ್ಲಿ ಪ್ರಾರ್ಥನೆ ಮಾಡ್ತಾಳಂತೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ. ಇಲ್ಲಿ ಕುಂತಿದೇವಿ ಕಷ್ಟವನ್ನು ಕೇಳಿದ್ದಲ್ಲ, ಕಷ್ಟ ಬಂದಾಗ ನಿನ್ನ ನೆನಪು ಇರಲಿ ಅಂತ ಭಗವಂತನನ್ನು ಕೇಳಿದ್ದಂತೆ. ನಾವು ಯಾವಾಗಲೂ ಕೂಡ ದುಃಖ ಬಂದಾಗ ದೇವರನ್ನು ದೂರ್ತೇವೆ. ದುಃಖ ಬಂದಾಗ ಭಗವಂತನನ್ನು ನಾವು ಅಯ್ಯೋ ನನಗೆ ನೀನು ಈ ಕಷ್ಟ ಕೊಟ್ಟಿಯಲ್ಲ ಅಂತ ನಾವು ಹೇಳುತ್ತೇವೆ. ನನಗೆ ಯಾಕೆ ಈ ಕಷ್ಟ ಅಂತ. ಆದರೆ ನಾವು ನಮ್ಮ ಪುರಾಣಗಳನ್ನಿರ್ಬೋದು, ಶಾಸ್ತ್ರಗಳನ್ನು, ಭಗವದ್ಗೀತೆ ಎಲ್ಲ ಓದುವಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಇವತ್ತಿನ ಜೀವನ ಏನುಂಟಲ್ಲ ಅದು ನಾವೇ ಪಡ್ಕೊಂಡಂಥದ್ದು ಅಂಥೇಳಿ. ನಾವು ಪಡ್ಕೊಂಡು ಬಂದದ್ದು ನಮ್ಮ ಕರ್ಮಗಳ ಮುಖಾಂತರ ನಾವು ಪಡ್ಕೊಂಡು ಬಂದಂತಹ ಜೀವನವೇ ನಮ್ಮದು ಅಂತ. ಹಾಗಾದರೆ ಆ ಕರ್ಮಗಳನ್ನು ಕಳೆಯುವಂತಹ ಸಾಮರ್ಥ್ಯ ಇರುವಂಥವನು ಅವನು ಭಗವಂತ. ಅದಕ್ಕೆ ಅವನನ್ನು ಕರ್ಮಾಧ್ಯಕ್ಷ ಅಂತ ಕರೀತಾನೆ. ಅಂತಹ ಭಗವಂತ ನಮ್ಮನ್ನು ನಮ್ಮ ಕಷ್ಟ ಕಾಲದಲ್ಲಿ ನಾವು ಅವನನ್ನು ಸ್ಮರಿಸುವಾಗ ನಮ್ಮನ್ನು ಉದ್ಧರಿಸ್ತಾನೆ ಅಂತ ಹೇಳುವಂಥದ್ದು. ಹಾಗಾಗಿ ಕುಂತಿದೇವಿ ಹೇಳ್ತಾಳೆ, ಕಷ್ಟಗಳಲ್ಲಿ ನಾವು ದೇವರನ್ನು ನೆನಿತೇವೆ. ಕೆಲವರು ಬೈತಾರೆ, ಇನ್ನು ಕೆಲವರು ಅಪ್ಪ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಲಿಕ್ಕಾದರೂ ನನ್ನ ಹತ್ರ ಬಾ ಅಂತ ತಾಯಿ ಕುಂತಿ ಪ್ರಾರ್ಥನೆ ಮಾಡಿದ ಹಾಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ, ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು ಅಂತ. ಹಾಗೆಯೇ ಕುಂತಿಯೂ ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ, ಪಾರು ಮಾಡು ಅಂತ ಅವಳು ಕೇಳಿಕೊಂಡಿದ್ದಾಳೆ. ನಾವೆಲ್ಲ ಸುಖ ಬಂದಾಗ ಭಗವಂತನನ್ನು ಸ್ಮರಿಸುವುದಿಲ್ಲ. ಸುಖ ಬಂದಾಗ ಇದು ನನ್ನ ಪ್ರಾರ್ಥನೆಯ ಫಲ, ಇದು ನನ್ನ ಪ್ರಯತ್ನದ ಫಲ ಅಂತ ನಾವು ನಮ್ಮನ್ನೇ ನಾವು ಹೆಮ್ಮೆ ಪಟ್ಟುಕೊಳ್ತೇವೆ, ನಮ್ಮಲ್ಲೇ ನಾವು ಗರ್ವ ಪಟ್ಟುಕೊಳ್ತೇವೆ. ಆದರೆ ಇದು ಭಗವಂತನ ಅನುಗ್ರಹ ಅಂತ ಹೇಳುವಂಥದ್ದನ್ನು ನಾವು ಮರೆತು ಬಿಡ್ತೇವೆ. ಸುಖ ಬಂದಾಗ ಅವನು ಕೊಟ್ಟಂಥ ಸುಖವನ್ನು, ಸಂತೋಷವನ್ನು ಬಹಳ ಚೆನ್ನಾಗಿ ಅನುಭವಿಸುವಂತಹ ನಾವು ಕಷ್ಟ ಬಂದಾಗ ಮಾತ್ರ ಅವನನ್ನು ದೂರ್ತೇವೆ. ಒಂದು ಗಜಾನನ ಹೆಗ್ಡೆಯವರು ಬರೆದಂಥ ಒಂದು ಹಾಡು ಉಂಟಲ್ಲ ಸ್ನೇಹಿತರೆ, ಅದರಲ್ಲಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಅಂತ. ಆ ಹಾಡಿನ ಸಾಲಿನಲ್ಲಿ ಗಜಾನನ ಹೆಗ್ಡೆಯವರು ಬರೀತಾರೆ, ನಿನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ನನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ ಅಂತ. ಅಂದರೆ ಭಗವಂತ ಅವನಿಗಿಷ್ಟ ಬಂದ ಹಾಗೆ ನಮ್ಮನ್ನಿಟ್ಟಿದ್ರೂ ಕೂಡ ನಮಗೆ ಬೇಕಾದದ್ದೆಲ್ಲ ಕೊಟ್ಟದ್ದು ನಮ್ಮ ಇಷ್ಟದ ಹಾಗೇನೆ. ಇದನ್ನೇ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಯದ್ಭಾವಂ ತದ್ಭವತಿ ಅಂತ. ನಾವು ಏನನ್ನು ನಿರಂತರ ಚಿಂತಿಸ್ತೇವೋ, ನಾವು ಏನಾಗಬೇಕು ಅಂತ ನಿರಂತರ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೋ ಅದು ನಾವು ಆಗ್ತೇವೆ ಸ್ನೇಹಿತರೆ. ಆದರೆ ನಮಗೆ ಇವತ್ತು ಆ ಜ್ಞಾನವೇ ಇಲ್ಲ. ಆ ಕಾರಣಕ್ಕಾಗಿಯೇ ಹಿಂದಿನಿಂದಲೂ ಕೂಡ ಹೇಳ್ತಾ ಬಂದದ್ದು, ಸತ್ಸಂಗದಲ್ಲಿರಿ, ಸಜ್ಜನರ ಸಹವಾಸದಲ್ಲಿರಿ, ಕಷ್ಟ ಬಂದಾಗ ದೇವರನ್ನು ದೂರಬೇಡಿ. ಕಷ್ಟ ಬರ್ತದೆ ಯಾಕೆ, ನಾವು ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಕಷ್ಟ ಬರ್ತದೆ. ಆದರೆ ಕಷ್ಟ ಬಂದಾಗ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆವಾಗ ನಮ್ಮ ಕರ್ಮಗಳು ಕಳಿಲಿಕ್ಕೆ ಸಾಧ್ಯವೇ ಇಲ್ಲದೆ ಇದ್ದರೂ ಕೂಡ ದೊಡ್ಡ 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 ಹೊಂಡಗಳು ನಮ್ಮ ದಾರಿ ಉದ್ದಕ್ಕೂ ಇದ್ದರೂ ಆ ಹೊಂಡಗಳನ್ನು ದಾಟುವಾಗ ಅವನ ಕೈಯನ್ನಾದರೂ ಹಿಡ್ಕೊಂಡು ನಾವು ದಾಟಬಹುದು ಅಂತ, ನಮ್ಮ ದಾರಿಯನ್ನಾದರೂ ಭಗವಂತ ಸುಗಮ ಮಾಡಿಕೊಡ್ತಾನೆ ಅಂತ ಹೇಳುವಂಥದ್ದು. ಅವನಿಷ್ಟದಂಥ ಜೀವನ ನಮಗೆ ಕೊಟ್ಟಿದ್ದರೂ ಕೂಡ ನಮ್ಮಿಷ್ಟದಂತೆ ಆ ಜೀವನದಲ್ಲಿ ಸಂತೋಷವನ್ನು ಅವನು ತುಂಬಿಸಿದ್ದಾನೆ. ನಾವೆಲ್ಲರೂ ಕೂಡ ದಿನ ಬೆಳಗಾದರೆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ಇವತ್ತು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ, ನಾವು ನಮ್ಮ ಜೀವನದಲ್ಲಿ ಪೂರ್ತಿ ನಾವು ಅವನಿಗೆ ದೋಷಾರೋಪಣೆಯನ್ನೇ ಮಾಡ್ತಾ ಕೂತ್ಕೊಳ್ತೇವೆ. ನನಗೆ ಅದಿಲ್ಲ, ನನಗಿದಿಲ್ಲ, ನೀನು ಇದು ಕೊಟ್ಟಲಿಲ್ಲ, ನಾನು ಏನು ಮಾಡಿದ್ದೇನೆ, ನಾನು ಇಷ್ಟು ಪೂಜೆ ಮಾಡಿದರೂ ಇಲ್ಲ, ನಾನಿಷ್ಟು ಪ್ರಾರ್ಥನೆ ಮಾಡಿದರೂ ಇಲ್ಲ, ನನಗೆ ಏನೂ ಕೊಡ್ತಾ ಇಲ್ಲ ನೀನು ಅಂತ. ಆದರೆ ಅವನು ಕೊಟ್ಟದ್ದನ್ನು ನಾವು ನೆನೆಸಬೇಕಲ್ಲ ಸ್ನೇಹಿತರೆ. ನಮಗಿವತ್ತು ಪ್ರಾಣ ಉಂಟು, ನಮ್ಮ ಶರೀರದಲ್ಲಿ ಇವತ್ತು ಶಕ್ತಿ ಉಂಟು, ಆರೋಗ್ಯ ಉಂಟು, ಪ್ರಕೃತಿಯಲ್ಲಿ ನಮಗೆ ಬೇಕಾದದ್ದೆಲ್ಲ ಉಂಟು. ನಮಗೆ ನಾವು ಮನಸ್ಸು ಮಾಡಿದರೆ ಸಾಕು, ಎದ್ದು ನಾವು ಹೋಗಿ ಯಾವುದನ್ನಾದರೂ ನಾವು ಸಾಧನೆ ಮಾಡ್ಬೋದು. ಇದು ಎಲ್ಲದಕ್ಕೂ ಭಗವಂತ ನಮ್ಮಲ್ಲಿ ಚೈತನ್ಯವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ. ನಮ್ಮ ತಂದೆ ತಾಯಿಗಳು ಇವತ್ತು ಜೀವಂತವಾಗಿ ನಮ್ಮೊಡನೆ ಇದ್ದಾರೆ ಅಂತ ಹೇಳಿ ಆದರೆ ಅದೂ ನಮಗೆ ಭಗವಂತ ಕೊಟ್ಟಂತಹ ಭಾಗ್ಯ. ನಾವು ಅದೆಲ್ಲವನ್ನೂ ಕೂಡ ಕಡೆಗಣಿಸ್ತೇವೆ. ಹಾಗೆ ಕುಂತಿದೇವಿ ಇಲ್ಲಿ ನಮ್ಮ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿಯೂ ಹಾಗೂ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನೂ ಮಾಡುವಂತಹ ರೀತಿಯಲ್ಲಿಯೂ ಕೂಡ ಒಂದು ಮಾತನ್ನು ಹೇಳಿದ್ದಾಳೆ. ಆ ಶ್ಲೋಕದ ಮುಖಾಂತರ ಹೇಳ್ತಾಳೆ, ನನಗೆ ಕಷ್ಟಗಳೇ ಬರಲಿ ಭಗವಂತ, ಯಾಕೆಂದರೆ ಸುಖದ ಸಮಯ
ಸಮಯದಲ್ಲಿ ನಾನು ನಿನ್ನನ್ನು ಮರಿಬಹುದು, ಆದರೆ ಕಷ್ಟದ ಸಂದರ್ಭದಲ್ಲಿ ನಾನು ನಿನ್ನನ್ನು ನೆನೆಸಿಕೊಳ್ತಾ ಇರ್ತೇನೆ. ಆಗ ನೀನೆಲ್ಲ ನನ್ನ ಸಹಾಯಕ್ಕೆ ಬರ್ತಾ ಇರ್ತಿ. ನಿನ್ನ ಒಡನಾಟ ನನಗೆ ಸದಾಕಾಲ ಇರ್ತದೆ. ಹಾಗಾಗಿ ನನಗೆ ನಿನ್ನ ಸಾಮೀಪ್ಯ ಸಿಕ್ಕಲಿ, ಆದ ಕಾರಣ ನನಗೆ ಕಷ್ಟಗಳು ಬರಲಿ ಅಂತ ಕುಂತಿಯ ಪ್ರಾರ್ಥನೆ ಸ್ನೇಹಿತರೆ. ಎಂತಹ ಸುಂದರವಾದ ಭಾವವನ್ನು ವೇದವ್ಯಾಸರು ಈ ಶ್ಲೋಕದಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಹೀಗೆ ನಾವು ಕೂಡ ಆ ಕುಂತಿಯ ರೀತಿಯಲ್ಲಿಯೇ, ನಾವು ಭಗವದ್ಭಕ್ತರ ರೀತಿಯಲ್ಲಿಯೇ ನಾವು ಕೂಡ ಭಗವಂತನ ಸಾಮೀಪ್ಯವನ್ನು, ಸಾನ್ನಿಧ್ಯವನ್ನು ಸದಾಕಾಲ ಬಯಸುವ, ಅವನು ನಮ್ಮ ಜೊತೆಯೇ ಇದ್ದಾನೆ. ತತ್ವಮಸಿ ಅಂತ ಹೇಳಿದ ಹಾಗೆ, ತತ್ವಮಸಿ ಅಂತ ಹೇಳಿದರೆ ನಮ್ಮ ಒಳಗೇ ಭಗವಂತ ಇದ್ದಾನೆ ಅಂತ. ಇವತ್ತು ಅಲ್ಲಲ್ಲಿ ಆ ಶೀರ್ಷಿಕೆಗಳನ್ನು ನಾವು ಕಾಣ್ತೇವೆ. ತತ್ವಮಸಿ ಅಂತ ಹೇಳಿದ್ರೇನು, ಶಬರಿಮಲೆಗೆ ಹೋದರೆ ಅಲ್ಲಿ ಎದುರುಗಡೆನೇ ಹಾಕಿದ್ದಾರಂತೆ ತತ್ವಮಸಿ ಅಂದರೆ ನಾನು ನಿನ್ನೊಳಗೇ ಇದ್ದೇನೆ ಅಂತ. ನೀನು ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿದ್ದೀಯಲ್ಲ, ಆದರೆ ನಿನ್ನೊಳಗೇ ಇರುವಂತಹ ನನ್ನನ್ನು ನೀನು ಕಂಡುಕೊಂಡಿದ್ದೀಯಾ ಅಂತ ಹೇಳುವಂಥ ಒಂದು ಮಾತದು. ಹಾಗಾಗಿ ಆ ಮಾತಿನ ಪ್ರಕಾರ ನಮ್ಮೊಳಗೇ ಇರುವಂತಹ ಭಗವಂತನನ್ನು ನಾವು ಕಂಡುಕೊಳ್ಳುವ, ಮನುಜರಲ್ಲಿ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತ ಮತ್ತೆ DVG ಅವರು. ನಮ್ಮಲ್ಲಿರುವಂಥ ಅವನನ್ನು ನಾವು ಜಾಗೃತಗೊಳಿಸುವ, ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ. ಕುಂತಿದೇವಿಯ ಹಾಗೆ ಭಗವಂತ ನಮ್ಮ ಸಮೀಪಕ್ಕೆ ಬರಲಿ, ಅವನ ಅನುಗ್ರಹ, ಅವನ ಸಾಮೀಪ್ಯ ಸದಾಕಾಲ ನಮಗೆ ದೊರಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.